ಪ್ರಸಂಗ ದಿನವನ್ನಾಗಿ ಉಂಟು ಮಾಡಬೇಕಂತಕ್ಕಂಥ ದೃಷ್ಟಿಯಿಂದ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ಡಿ ಗಂಗಾಧರ್ ಅವರು, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ರಘುನಂದನ್ ರವರು ಹಾಗೂ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಪ್ರಕಾಶ್ ರವರ ನೇತೃತ್ವದಲ್ಲಿ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರುಗಳು, ಡಾಕ್ಟರ್ ಎಸ್ ಸಿ ಮಹದೇವರವರ ಅಭಿಮಾನಿಗಳು, ವಿದೇಶಿಗಳು ಮತ್ತು ಕಾಂಗ್ರೆಸ್ನ ವಿವಿಧ ಘಟಕಗಳ ಅಧ್ಯಕ್ಷ ಸದಸ್ಯರುಗಳು ಅತ್ಯಂತ ಸಹಭಾಗಿತ್ವದಲ್ಲಿ ಸಾಮೂಹಿಕ ಹೊಣೆಗಾರಿಕೆಯಿಂದ ಎಸ್ ಸಿ ಮಹದೇವರವರ ಜನ್ಮದಿನವನ್ನು ಅತ್ಯಂತ ಪ್ರೀತಿಯಿಂದ ಆಪ್ತತೆಯನ್ನು ನೆರವೇರ್ತಿದ್ದಾರೆ. ಸಮಸ್ತ ನಾಗರಿಕರ ಪರವಾಗಿ, ನೊಂದ ಬಂಧುಗಳ ಪರವಾಗಿ ಮತ್ತು ಎಲ್ಲ ಭಾಗಿದಾರರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಶ್ರೀಯುತ ಎಸ್ ಸಿ ಮಹದೇವರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ದಾಸೋಹ ಶುಭಾಶಯಗಳನ್ನು ಕೋರೋಣ. ಎಲ್ಲ ಗಣ್ಯರು ದಾಸೋಹ ವಿತರಿಸಬೇಕು ಅಂತೇಳಿ ಕೋರ್ಕೊಳ್ತೀನಿ. ಹಿಂದಕ್ಕೆ ಕಾಣೋಲ್ಲ ಎಲ್ಲ ಹಿಂದಕ್ಕೆ ಬರಪ್ಪ, ಅಲ್ಲಿ ಬನ್ನಿ ಸರ್, ಆ ಕಡೆ ಬನ್ನಿ ಸರ್. ಬೇಡ ನನ್ನೇನು ಹೇಳು ಈಗ ಗಂಗಣ್ಣ ಒಂಚೂರು ಒಳಗೆ ಬಣ್ಣ, ಗಂಗಣ್ಣ ಅಣ್ಣ ಮುಂದಕ್ಕೆ ಬರ್ಬೇಕು, ಮುಂದಕ್ಕೆ ಬಣ್ಣ. ಪ್ರಕಾಶ್ ಪ್ರಕಾಶ್ ಅಧ್ಯಕ್ಷರ ಸ್ವಲ್ಪ ಹಾಗೆ ನಿಲ್ಸ್ಕೊಳ್ಳೋ, ಗಂಗಾಧರಣ್ಣ ಮುಂದಕ್ಕೆ ಬಿಡಿ, ಬಾಣ ಮುಂದಕ್ಕೆ, ಕಾಡುದಿಲ್ಲ ಮುಂದಕ್ಕೆ ಬಾಣ ಕೊಡಿ, ಯಾರೋ ಒಬ್ರು ಕೊಡೋಣ ಈಗ. ಯೋಗೇಶ್ ಬಪ್ಪ ನಿನ್ನ ನಿಚ್ಕೆ ಅಣ್ಣ. ಏ ಚೆಲ್ತಿದ್ದಿ ಪುಟಿ ನೀನು. ಏ ಬಾ, ಅಯ್ಯೋ ನನಗೆ ಗುದ್ದಾಡೋದು ಅಂದ್ರೆ ಆಗಲ್ಲ. ನನಗೆ ಗುದ್ದಾಡೋದು ಅಂದ್ರೆ ಆಗುದಿಲ್ಲ. ಮುಗಿಲಿ ದೊಡ್ಡ ಲೀಡರ್ಗಳದ್ದೆಲ್ಲ ಮುಗಿಲಿ. ಅಲ್ಲೇ ಸೀದಾ ಸೀದಾ ಹಂಗೆ ಬನ್ನಿ, ಆ ಕಡೆ ಬನ್ನಿ, ಆ ಕಡೆ ಬನ್ನಿ, ವಿಜಯಣ್ಣ ಆ ಕಡೆ ಹೋಗ್ರಿ, ಯಾಕೆ ಯಾಕೆ ಆ ಕಡೆ ಹೋಗ್ರಿ. ವಿಜಯಣ್ಣ ಕ್ಯಾಮ್ರಾ ಹಿಂದಕ್ಕೆ ಪಪ್ಪ, ಕ್ಯಾಮ್ರಾ ಹಿಂದಕ್ಕೆ ಹಾಕ್ಬರೋ, ಮೊಬೈಲ್ ಹಿಂದಕ್ಕೆ ಬಾಣ.
ಇಲ್ಲಿ ಸೈಡಲ್ಲಿ ಕ್ಯಾಮ್ರಾ ಕಾಣ್ತಾ ಪಿಕ್ಚರ್ ಬರೋದು. ಶ್ರೀಧರ್ ಆ ಕಡೆ ಹೋಗ್ರಿ. ಶ್ರೀಧರ್ ರೇ ಆಮೇಲೆ ಮಾತಾಡಿದ್ರೆ ಹೋಗ್ರಿ ಆ ಕಡೆಗೆ. ನೀವೇನು ಬಂದಿರೋ ಕಾರ್ಯ ಫಸ್ಟ್ ಮಾಡಿದ್ಬಿಟ್ಟು ಒಂದು ಬಾಳೆಹಣ್ಣು ಶ್ರೀಧರ್ ಬಾಳೆಹಣ್ಣು ಎತ್ಕೊಳ್ರಿ. ಕೊಡಪ್ಪ ಬಾಳೆಹಣ್ಣು ಶ್ರೀಧರ್. ಈ ಕಡೆ ಬಂದು ನಾವು ಮುಂದಕ್ಕೆ ಬರ್ದೇನಪ್ಪ. ಇವತ್ತು ಸಿಂಗಲ್ ತಗೋತೀರಾ? ಇರೋಣ ಅಣ್ಣ ಇಲ್ಲೇ ಅಣ್ಣ ರೆಡಿ ಸರ್. ಇವತ್ತು ನಮ್ಮ ನಾಯಕರು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರ ಜನ್ಮ ದಿನಾಚರಣೆ. ನಾವೆಲ್ಲರೂ ಕೂಡ ರೋಗಿಗಳಿಗೆ ಹಣ್ಣು ಹಂಚೋದ್ರ ಮೂಲಕ ಮತ್ತು ಬ್ರೆಡ್ ಕೊಡೋದ್ರ ಮೂಲಕ ಬೆಳಗಿನ ಉಪಹಾರವನ್ನು ಕೊಡೋದ್ರ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ವಿ. ಕಾಕತಾಳೀಯವಾಗಿ ಇವತ್ತು ಅಣ್ಣ ಪೂಜ್ಯ ಬಸವಣ್ಣನವರ ಜನ್ಮ ದಿನಾಚರಣೆಯವರು ನಾವು ಇವತ್ತು ಸಮಾಜ ಕಲ್ಯಾಣ ಇಲಾಖೆಯನ್ನು ನಿರ್ವಹಿಸ್ತಾ ಎಲ್ರಿಗೂ ಕೂಡ ಅವಕಾಶವನ್ನು ನೀಡ್ತಾ ಒಂದು ಉತ್ತಮವಾದ ಆಡಳಿತವನ್ನು ಕೊಡ್ತಾ ಇದ್ದಾರೆ. 74ನೇ ವರ್ಷದ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ನಾವೆಲ್ಲರೂ ಕೂಡ ಅವರಿಗೆ ಶುಭವನ್ನು ಕೊಡ್ತಾ ಇದ್ದೀವಿ. ಇವತ್ತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲ ಮುಖಂಡರುಗಳು ಇವತ್ತು ಹಾಜರಿದ್ದಾರೆ. ನಮ್ಮ ವಿಜಯಮ್ಮನವರು, ನಮ್ಮೆಲ್ಲ ನಾಯಕರುಗಳು, ಶ್ರೀಧರವರು, ದೀಪಕ್ ಅವರು, ದೊಡ್ಡಯ್ಯನವರು, ಅಂಬಣ್ಣವರು, ಎಲ್ಲ ನಾಯಕರುಗಳು ಇವತ್ತು ನಮ್ಮ ನಾಯಕರ ಜನ್ಮ ದಿನಾಚರಣೆ ಆಚರಿಸ್ತಾ ಇದ್ದಾರೆ. ಅವರಿಗೆ ಭಗವಂತ ಆಯುರ ಆರೋಗ್ಯವನ್ನು ಕೊಡಲಿ, ರಾಜಕೀಯವಾಗಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಲಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ತೀವಿ. ಅವರನ್ನು ಮತ್ತು ಪ್ರಿಯಾಂಬಲನ್ನು ಎಲ್ಲ ರಾಜ್ಯಾದ್ಯಂತ ಪಸರಿಸಿದಂಥ ಎಸ್ ಸಿ ಮಾದೇವಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಯಾವುದೇ ಇಲಾಖೆ ಕೊಟ್ಟರೂ ಕೂಡ ತುಂಬ ಉತ್ತಮವಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಮತ್ತು ಅಂಬೇಡ್ಕರ್ ಅಂತಂದರೆ ಏನು, ಸಂವಿಧಾನ ಅಂತಂದರೆ ಏನು, ಪ್ರತಿಯೊಬ್ಬರಿಗೂ ತಿಳ್ಕೋಬೇಕು ಅಂತ ಒಂದು ನಿಟ್ಟಿನಲ್ಲಿ ರಥಯಾತ್ರೆಗಳನ್ನ ಮಾಡಿದ್ರು ಅಂಬೇಡ್ಕರ್ ಒಂದು ಜಯಂತ್ಯೋತ್ಸವದಲ್ಲಿ.
ಹಾಗೆ ಸಂವಿಧಾನ ಪೀಠಿಕೆಯನ್ನು ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಹೇಳಲೇಬೇಕು ಅಂತ ಕಡ್ಡಾಯ ಮಾಡಿ ಅದನ್ನು ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನ ಎಲ್ಲ ಕಡೆ ತಿಳಿಸ್ಬೇಕು ಅಂತೇಳಿ ಅದನ್ನು ಮಾಡಿದ್ರು. ಇದೇ ಥರ ಅವರು ಸಾಮಾಜಿಕ ಕಳಕಳಿಯನ್ನು ಉಳ್ಳಂಥವರು, ಬಡವರಿಗೆ ಮತ್ತು ದೀನದಲಿತರಿಗೆ ತುಂಬ ಸಹಾಯನ ಮಾಡ್ಕೊಂಬಂದಿದ್ದಾರೆ. ಅವರಿಗೆ ಶುಭವಾಗಲಿ, ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಮತ್ತು ಇನ್ನೂ ಉನ್ನತ ಸ್ಥಾನ ಅವರಿಗೆ ಸಿಗಲಿ ಅಂತ ನಾವೆಲ್ಲ ಹಾರೈಸ್ತೇವೆ. ನಾವೆಲ್ಲ ನಮ್ಮ ಸಿ ಡಿ ಗಂಗಾಧರ್ ಅವರ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ಕಬ್ಬಾಳ ಮಹದೇವಪ್ಪರ ಅಭಿಮಾನ ಬಳಗದ ಅಧ್ಯಕ್ಷರು ಮತ್ತು ಶ್ರೀಧರ್ ಅವರು, ದೊಡ್ಡಯ್ಯನವರು, ಒಂಬಣ್ಣ ಅವರು, ಇನ್ನೂ ಮುಂತಾದ ನಮ್ಮ ಮಹಿಳಾ ಕಾಂಗ್ರೆಸ್ನವರು, ನಾಗರತ್ನ, ಇನ್ನೂ ವಿಜಯ್ ಕುಮಾರ್, ದೀಪಕ್, ಲವ, ಪ್ರತಿಯೊಬ್ಬರು, ನಮ್ಮ ನಾರಾಯಣ ಸ್ವಾಮಿ, ನಮ್ಮ ಶಶಿಕಲಾ, ಜ್ಯೋತಿ, ಎಲ್ಲ ಮಹಿಳಾ ಕಾಂಗ್ರೆಸ್ ಅವರು ಬಂದಿದ್ದಾರೆ. ಮತ್ತು ಎಲ್ರಿಗೂ ನಾನು ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಮಾದೇವಪ್ಪರ ಅವ್ರಿಗೆ ಅಧ್ಯಕ್ಷ ಬನ್ನಿ, ಒಂದು ನಿಮಿಷ. ಸೇಬು ತರ ಕೇಳಿ ಕೊಟ್ಟವ್ರ ಕಣ ಹಂಗೆ ಕಣ ನಾವು ಹಾಕತ್ತೀವಿ ಬಿಡ್ರಿ ನಿಮ್ಗೆ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು, ಜನಪ್ರಿಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಮಮತೆಯ ಮಡಿಲು ಸಹಯೋಗದೊಂದಿಗೆ ಬಾಣಂತಿಯರಿಗೆ ಗಂಜಿ ವಿತರಣೆ ಮತ್ತು ರೋಗಿಗಳಿಗೆ ಹಣ್ಣುಗಳನ್ನು ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಬ್ರೆಡ್ಡು ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಭಗವಾನ್ ಬುದ್ಧ ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತು ಆಯಸ್ಸು ಐಶ್ವರ್ಯಗಳನ್ನು ಕೊಟ್ಟು ಉನ್ನತ ಅಧಿಕಾರಗಳನ್ನು ಕೊಡಲಿ ಅಂತೇಳಿ ನಾವು ಹಾರೈಸ್ತೀವಿ.